ಇದೇನಪ್ಪ ಇದು ಯೂಟ್ಯೂಬರ್ಸ್ ಜಗಳ, ಯೂಟ್ಯೂಬ್ ಅಲ್ಲಿ ಏನ್ ನಡೀತಾ ಇದೆ, ಏನ್ ಆಗ್ತಾ ಇದೆ ಅಂತ ನಿಮ್ಮೆಲ್ಲರಿಗೂ ಕ್ವೆಶನ್ ಮಾರ್ಕ್ ಇರುತ್ತೆ. ಸೊ ಅದಕ್ಕೋಸ್ಕರ ಅದನ್ನ ಕ್ಲಾರಿಟಿ ಕೊಡೋದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ಬಿಟ್ಟು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ನಾನು ಏನೆಲ್ಲ ಕ್ಲಾರಿಟಿ ಕೊಡ್ತಾ ಇದ್ದೀನಿ ಅಂತ ನಿಮ್ಗೆಲ್ಲರಿಗೂ ಕಂಪ್ಲೀಟ್ ಆಗಿ ತಿಳ್ಕೊಬೇಕು ಅಂತ ಇಂಟ್ರೆಸ್ಟ್ ಇದೆ, ಈ ವಿಡಿಯೋನ ಫಸ್ಟ್ ಇಂದ ಕೊನೆವರೆಗೂ ನೋಡಿ. ಹಾಗಾದ್ರೆ ಇಲ್ಲಿ ಏನ್ ನಡೀತಾ ಇದೆ, ಏನ್ ಆಗ್ತಾ ಇದೆ ಅಂತ ನಿಮ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಮಮತಾ ಅಂತ, ಮಮತಾ ಬ್ಲಾಗ್ಸ್ ಅಂತ ಯೂಟ್ಯೂಬ್ ಚಾನಲ್ ನಾನು ಸ್ಟಾರ್ಟ್ ಮಾಡಿದ್ದೀನಿ. ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ದಯವಿಟ್ಟು ಮರೆಯಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಈ ವಿಡಿಯೋ ಯಾವ ತರ ಇತ್ತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋನ ಫಸ್ಟ್ ಇಂದ ಕೊನೆವರೆಗೂ ನೋಡಿ. ನಾನು ಏನ್ ಇನ್ಫಾರ್ಮೇಶನ್ ತಗೊಂಡ್ಬಂದಿದ್ದೀನಿ ಅಂತ ಕಂಪ್ಲೀಟ್ ಆಗಿ ನಿಮ್ಗೆ ಗೊತ್ತಾಗ್ಬೇಕಂದ್ರೆ ಎಲ್ಲೂ ಸ್ಕಿಪ್ ಮಾಡಿದ್ರೆ ಈ ವಿಡಿಯೋನ ಫಸ್ಟ್ ಇಂದ ಕೊನೆವರೆಗೂ ನೋಡಿದ್ರೆ ಮಾತ್ರ ನಿಮ್ಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಸಿಗುತ್ತೆ ಅಂತಾನೆ ಹೇಳ್ಬಹುದು. ಏನ್ ನಡೀತಾ ಇದೆ ಅಂತಂದ್ರೆ, ಸೊ ಇಲ್ಲಿ ಒಂದು ಸಿಂಪಲ್ ಟಾಪಿಕ್, ಇದೇನು ತುಂಬಾ ದೊಡ್ಡ ವಿಷಯ ಅಂತ ಏನಲ್ಲ. ಸೊ ಇದೊಂದು ಸಿಂಪಲ್ ಟಾಪಿಕ್. ಏನಾಗ್ತಿದೆ ಅಂತಂದ್ರೆ, ಒಂದು ಲೇಡಿ ಯೂಟ್ಯೂಬರು ಇನ್ಸ್ಟಾಗ್ರಾಮ್ ಅಲ್ಲಿ ಅವರು ಒಂದಿಷ್ಟು ಸ್ಯಾರೀಸ್ ನ ಸೇಲ್ ಮಾಡ್ತಾರೆ. ಬಟ್ ನಾನು ಇಲ್ಲಿ ಯಾರ್ದು ಹೆಸರನ್ನ ತಗೊಳ್ತಾ ಇಲ್ಲ. ಸೊ ಅವರು ಸ್ಯಾರಿ ಬಿಸ್ನೆಸ್ ಏನೋ ಮಾಡ್ತಾ ಇದಾರೆ. ಸೊ ಅವ್ರ ಹತ್ರ ಇನ್ನೊಬ್ರು ಯೂಟ್ಯೂಬರು ಅವ್ರ ಹತ್ರ ಒಂದು ಸ್ಯಾರಿನ, ಒಂದು ಅಥವಾ ಎರಡು ಸ್ಯಾರೀಸ್ ನ ತರಿಸ್ಕೊಂಡಿದ್ದಾರೆ. ಸೊ ಅವ್ರಿಗೆ ರೀಚ್ ಆಗಿರುವಂತಹ ಸ್ಯಾರಿ ಏನಾಗಿದೆ, ಲೆಂತ್ ಸ್ವಲ್ಪ ಕಡಿಮೆ ಬಂದಿದೆ. ಆಮೇಲೆ ಬ್ಲೌಸ್ ಪೀಸ್ ಬಂದು ಸ್ಟಿಚ್ ಮಾಡಿದ್ದಾರೆ, ಮತ್ತೆ ಲಾಸ್ಟ್ ಅಲ್ಲಿ ಗಂಟ್ ಹಾಕಿದ್ದಾರೆ. ಸೊ ಅದನ್ನ ಅವರು, ನಾನು ಯೂಟ್ಯೂಬರ್ ಹತ್ರ ಈ ತರ ಸ್ಯಾರಿ ತರಿಸ್ಕೊಂಡೆ, ನನ್ಗೆ ಈ ತರ ಆಯ್ತು, ನನ್ಗೆ ಸ್ಯಾರಿ ಲೆಂತ್ ಕರೆಕ್ಟ್ ಆಗಿಲ್ಲ, ನನ್ಗೆ ನನ್ನ ಹೈಟ್ ಸೆಟ್ ಆಗಲ್ಲ, ತುಂಬಾ ಕಡಿಮೆ ಲೆಂತ್ ಇದೆ ಅಂತ ಎಲ್ಲ ಅವರು ಒಂದು ವಿಡಿಯೋನ ಮಾಡ್ಬಿಟ್ಟು ಅಪ್ಲೋಡ್ ಮಾಡಿದ್ದಾರೆ. ಸೊ ಅವರು ಫಸ್ಟ್ ಅವ್ರ ಹತ್ರ ಕೇಳಿದ್ದಾರೆ, ಸೊ ಎಕ್ಸ್ಚೇಂಜ್ ಮಾಡ್ಕೊಡಿ ಅಂತ. ಸೊ ಅದಕ್ಕೆ ಇವರು ತುಂಬಾ ಮಾತಾಡಿದ್ದಾರೆ. ಸೊ ಹಾಗಾಗಿ ಇವರು ತಗೊಂಡಿರೋರು ಏನು ಅದ್ರ ಬಗ್ಗೆ ಎಲ್ಲ ವಿಡಿಯೋ ಮಾಡಾಕಿದ್ದಾರೆ. ಈ ತರ ಸ್ಯಾರಿ ತಗೊಂಡಿದ್ದೀನಿ, ನನ್ಗೆ ಈ ತರ ಕಮ್ಮಿ ಲೆಂತ್ ಬಂತು, ಸ್ಯಾರಿ ಬಗ್ಗೆ ಎಲ್ಲಾನು ನಾನು ಇಂಥವ್ರ ಹತ್ರ ತಗೊಂಡೆ, ಹಾಗೆ ಹೇಗೆ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ಬಿಟ್ಟು ಅಪ್ಲೋಡ್ ಮಾಡಿದ್ದಾರೆ. ಇದು ಆಲ್ಮೋಸ್ಟ್ ಆಲ್ ಒಂದು 2 to 3 weeks ಇಂದ ನಡೀತಾ ಇದೆ. ಬಟ್ ನನಗೆ ಗೊತ್ತಿರಲಿಲ್ಲ, ನಾನೀಗ 2 days ಮುಂಚೆ ಇದನ್ನ ನೋಡ್ದೆ, ಗೊತ್ತಾಯ್ತು. ಸೊ ನೆನ್ನೆನೂ ಗೊತ್ತಾಯ್ತು, ಬಟ್ ನೆನ್ನೆ ವಿಡಿಯೋ ಮಾಡ್ಬೇಕು ಅಂತ ಅನ್ಕೊಂಡೆ, ಮಾಡಕ್ಕಾಗಿಲ್ಲ. ಸೊ ಇವತ್ತು ಅದನ್ನ ಮಾಡ್ತಾ ಇದ್ದೀನಿ. ಸೊ ಆಮೇಲೆ ಏನಾಗಿದೆ, ಇವರು ಸೇಲ್ ಮಾಡಿದವರು, ಇದು ತುಂಬಾನೇ ಸಿಂಪಲ್ ಆಗಿರುವಂತಹ ವಿಷಯ. ಏನಪ್ಪಾ ಅಂತಂದ್ರೆ, ಒಂದ್ 100 ರೂಪಾಯಿ ಇಲ್ಲ 200 ರೂಪಾಯಿ ಅವ್ರಿಗೆ ಲಾಸ್ ಆಗುತ್ತೆ. ಸೊ ಸರಿ ಆಯ್ತು, ನೀವು ಕಳಿಸ್ಕೊಡಿ ನನ್ಗೆ ಸ್ಯಾರಿನ, ನಾನು ಬೇರೆ ಸ್ಯಾರಿ ಕಳಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕಳಿಸ್ಕೊಟ್ಟಿದ್ರೆ ಈ ಪ್ರಾಬ್ಲಮ್ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೀತಾ ಇರ್ಲಿಲ್ಲ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಎಲ್ಲಾ ಯೂಟ್ಯೂಬರ್ಸ್ ಅವ್ರು ಆ ತರ ಮಾತಾಡಿದ್ರು, ಇವ್ರು ಈ ತರ ಮಾತಾಡಿದ್ರು ಅಂತ ಎಲ್ಲರೂ ಮಾತಾಡುವಂತ ಅವಶ್ಯಕತೆ ಬರ್ತಾ ಇರ್ಲಿಲ್ಲ. ಸೊ ಇವ್ರು ಬೇರೆಯವ್ರ ಬಗ್ಗೆ ಮಾತಾಡುವಂತ ಅವಶ್ಯಕತೆ ಬರ್ತಾ ಇರ್ಲಿಲ್ಲ. ಸೊ ಇಲ್ಲ ಅಂತಂದ್ರೆ ಅವ್ರ ಹತ್ರ ಸ್ವಲ್ಪ ಸಮಾಧಾನವಾಗಿ ಕುತ್ಕೊಂಡು ಮಾತಾಡಿ, ಓಕೆ ಒಂದ್ ಸೈಡ್ ನೀವು ಕಳಿಸ್ಕೊಡಿ, ಇನ್ನೊಂದ್ ಸ್ಯಾರಿನ ನಾನು ಈ ಕಡೆಯಿಂದ ಕಳಿಸ್ಕೊಡ್ತೀನಿ. ಸೊ ಒಂದ್ ಸೈಡ್ ನೀವು ಏನು ಡೆಲಿವರಿ ಚಾರ್ಜಸ್ ನೀವು ಹಾಕಿ, ಇನ್ನೊಂದ್ ಸೈಡ್ ಇಂದ ನಾನು ಇಲ್ಲಿಂದ ಕಳಿಸ್ಕೊಡ್ತೀನಿ ಅಂತ ಹೇಳಿ ಒಂದು 100 ರೂಪಾಯಿ ಇಲ್ಲ 200 ರೂಪಾಯಲ್ಲಿ ಸಾಲ್ವ್ ಆಗುವಂತ ಒಂದು ಸಮಸ್ಯೆನ ಇವತ್ತು ಎಷ್ಟು ದೊಡ್ಡ ಮಟ್ಟಕ್ಕೆ ತಗೊಂಡ್ಬಂದ್ ಇಟ್ಟಿದ್ದಾರೆ ಅಂತಂದ್ರೆ, ನಾನು ನೆನ್ನೆ ಅವ್ರು ಅಪ್ಲೋಡ್ ಮಾಡಿರೋಂತ ವಿಡಿಯೋ ನೋಡಿದೆ. ಸೊ ಅವರು ಎಲ್ಲರೂ ಕಾನೂನ್ ಬಗ್ಗೆ ಮಾತಾಡ್ತಾರೆ, ನಮ್ಗೆ ಪೊಲೀಸ್ ಗೊತ್ತು, ನಮ್ಗೆ ಲಾಯರ್ ಗೊತ್ತು, ನಾನು ಲಾಯರ್ ಹತ್ರ ವಿಚಾರಿಸ್ದೆ, ಅವ್ರ ಹತ್ರ ವಿಚಾರಿಸ್ದೆ, ಇವ್ರ ಹತ್ರ ವಿಚಾರಿಸ್ದೆ, ಈವನ್ ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡೋ ಲೆವೆಲ್ ಕೂಡ ಬೆಳೆದಿದ್ದಾರೆ. ಅಷ್ಟು ಮಟ್ಟಿಗೆ ಎಲ್ಲರೂ ಮಾತಾಡ್ತಿದ್ದಾರೆ. ಅವ್ರದ್ದು ನೆನ್ನೆ ವಿಡಿಯೋ ನೋಡಿದೆ, ನಾವು ಹೋಗಿ ಕಂಪ್ಲೇಂಟ್ ಕೊಡ್ತೀವಿ ಅಂತಾನು ಹೇಳಿದ್ರು. ಸೊ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಪೊಲೀಸ್ ಆದ್ರೂ ಏನ್ ಮಾಡ್ತಾರೆ, ಅವ್ರನ್ನ ಹಿಡ್ಕೊಂಡ್ಬಂದು ಇಲ್ಲಿ ಪನಿಷ್ಮೆಂಟ್ ಮಾಡ್ತಾರ? ಇಲ್ಲ ತಾನೆ, ಅವ್ರನ್ನ ಕರ್ಸಿ ಮಾತಾಡಿ ಕಾಂಪ್ರಮೈಸ್ ಮಾಡಿ ಕಳಿಸ್ಬೋದು ಫಸ್ಟ್ ಚಾನ್ಸಸ್. ಇಲ್ಲ ಇನ್ನೂ ಸ್ವಲ್ಪ ಇವ್ರಿಲ್ಲ, ನನ್ಗೆ ಅದು ಸ್ಯಾಟಿಸ್ಫೈ ಆಗಿಲ್ಲ ಅಂತಂದ್ರೆ FIR ಮಾಡಿ ಕೋರ್ಟಿಗೆ ಕಳಿಸ್ಬೋದು. ಕೋರ್ಟಿಗೆ ಕಳ್ಸಿದ ತಕ್ಷಣ ಇವ್ರುನು ಕೋರ್ಟಿಗೆ ಹೋಗ್ಬೇಕು, ಇವ್ರುನು ಕೋರ್ಟಿಗೆ ಹೋಗ್ಬೇಕು. ಅಂದ್ರೆ ಇವ್ರು ಒಂದ್ ಲಾಯರ್ ಇಟ್ಕೊಂಡು ಇವ್ರುನು ಕೋರ್ಟಿಗೆ ಅಂತ, ಅದು 2 ವರ್ಷ ಆಗುತ್ತೋ 3 ವರ್ಷ ಆಗುತ್ತೋ ಜಡ್ಜ್ಮೆಂಟ್ ಬರಕ್ಕೆ ಗೊತ್ತಿಲ್ಲ. ಅಲ್ಲಿವರೆಗೂ ಇವ್ರದ್ದು ಟೈಮ್ ವೇಸ್ಟ್, ಇವ್ರದ್ದು ಮನಿ ವೇಸ್ಟ್, ಮತ್ತೆ ಇವ್ರಿಗೂ ಮೆಂಟಲಿ ಟಾರ್ಚರ್. ಸೊ ಈ ಕಡೆ ಆಪೋಸಿಟ್ ಇಂದ ಏನ್ ಕೊಟ್ಟಿದ್ದಾರೆ, ಅವ್ರಿಗೂ ಕೂಡ ಅದೇ ಇರುತ್ತೆ ತಾನೆ. ಅವರು ಲಾಯರ್ ಇಟ್ಕೋಬೇಕು, ಅವರು ಕೋರ್ಟಿಗೆ ಹೋಗಿ ಅಟೆಂಡ್ ಮಾಡ್ಬೇಕು, ಅವ್ರಿಗೂ ಮೆಂಟಲಿ ಟಾರ್ಚರ್. ಸೊ ಅದಕ್ಕೆ ತಕ್ಕಂತ ಎವಿಡೆನ್ಸ್ ವಿತೌಟ್ ನಮಗೆ ಕರೆಕ್ಟ್ ಆಗಿ ಎವಿಡೆನ್ಸ್ ಇಲ್ಲ FIR ಯಾರು ಮಾಡಲ್ಲ. ಈಗ ನಾನು ಹೋಗ್ಬಿಟ್ಟು ಏನೋ ನನ್ಗೆ ಅವ್ರೇನೋ ಬಂದ್ ಏನೋ ಮಾಡಿದ್ರು, ಇವ್ರೇನೋ ಬಂದ್ ಏನೋ ಮಾಡಿದ್ರು ಅಂತ ಹೇಳ್ಬಿಟ್ಟು ನಾನು ಪೊಲೀಸ್ ಸ್ಟೇಷನ್ ಹತ್ರ ಹೋಗಿ ನಿಂತ್ಕೊಂಡೆ ಅಂದ್ರೆ ಡೈರೆಕ್ಟ್ ಆಗಿ ಅವರು ಕೇಸನ್ನ ತಗೊಳಲ್ಲ. ಸೊ ಸಂಬಂಧಪಟ್ಟವ್ರನ್ನ ಕರ್ಸಿ ಏನ್ ನಡೆದಿದೆ ಅಂತ ಹೇಳಿ ತಿಳ್ಕೊಂಡು ಆ ನಂತರನೇ ಅವ್ರು ಏನೋ ಒಂದು ಕಂಪ್ಲೇಂಟ್ ಅಂತ ರಿಜಿಸ್ಟರ್ ಮಾಡ್ಕೊಡೋದಾಗ್ಲಿ. ಸೊ ಅದು ಡೈರೆಕ್ಟ್ ಆಗಿ FIR ಯಾರು ಮಾಡಲ್ಲ. ನಾನು ಹೋಗಿ ನಂಗೆ ಆಗಾಯ್ತು ಈಗಾಯ್ತು ಅಂತ ಹೋಗಿ ಕೇಳಿದ್ರೆ, ಏನಾದ್ರು ಮೈ ಮೇಲೆಲ್ಲ ಗಾಯ ಆಗಿ ನಾನು ಹಾಸ್ಪಿಟಲ್ ಥ್ರೂ ಹೋಗ್ಬಿಟ್ಟು ನಾನು ಕಂಪ್ಲೇಂಟ್ ಮಾಡ್ತಾ ಇದ್ದೀನಿ ಅಂತಂದ್ರೆ
ಸೊ ಆ ಟೈಮಲ್ಲಿ ಮಾತ್ರ ಡೈರೆಕ್ಟ್ ಆಗಿ FIR ಮಾಡ್ಕೊಳ್ತಾರೆ. ಅದು ಬಿಟ್ಟು ಬೇರೆ ಯಾವುದೇ ಕೇಸ್ ಅಂತ ಹೋದ್ರು, ಈವನ್ ಗಂಡ ಹೆಂಡತಿ ಜಗಳ ಆಗ್ಬೋದು, ಸೊ ಅಕ್ಕಪಕ್ಕದ ಮನೆಯವ್ರ ಹತ್ರ ಜಗಳ ಆಗಿರ್ಬೋದು, ಆತರ ಯಾವುದೇ ಕೇಸನ್ನ ನಾವು ಡೈರೆಕ್ಟ್ ಆಗಿ ಪೊಲೀಸ್ ಸ್ಟೇಷನ್ಗೆ ತಗೊಂಡು ಹೋದ ತಕ್ಷಣ ಎಲ್ಲರೂ FIR ಮಾಡಲ್ಲ. ಸೊ ನಾನ್ ಯಾಕೆ ಎಷ್ಟು ಕಾನ್ಫಿಡೆಂಟ್ ಆಗಿ ಕೋರ್ಟು ಸ್ಟೇಷನ್ ಇದ್ರ ಬಗ್ಗೆ ಎಲ್ಲ ಮಾತಾಡ್ತಿದ್ದೀನಿ ಅಂದ್ರೆ, ಸೊ ನನ್ನ ಮನೇಲೂ ನನ್ನ ಓನ್ ಬ್ರದರ್ ಕೂಡ ಅಡ್ವೊಕೇಟ್ ಆಗಿದ್ದಾರೆ. ಸೊ ಅವರು ಈಗ ಒಂದು ಅರೌಂಡ್ ನಾನೊಂದು 10 to 15 years ಇಂದ ನಾನು ಲಾ ಬಗ್ಗೆ ಅಟ್ಲೀಸ್ಟ್ ನಾನು ಹೋಗಿ ಅಲ್ಲಿ ಮಾಡದೇ ಇದ್ರು ಅಟ್ಲೀಸ್ಟ್ ಏನಿದೆ ಅಂತ ಅದು ತಿಳ್ಕೊಳ್ಳೋ ಪ್ರಯತ್ನಗಳನ್ನಾದ್ರೂ ಮಾಡ್ತಾ ಇರ್ತೀನಿ. ಸೊ ಅವ್ರು ತಗೊಳ್ಳೋ ಕೇಸ್ಗಳಾಗ್ಬೋದು, ಆ ಕೇಸ್ಗಳಲ್ಲಿ ಏನಾಗುತ್ತೆ ಅದೆಲ್ಲಾನು ನಾನು ಕೇಳ್ಬಿಟ್ಟು ಡಿಸ್ಕಸ್ ಮಾಡಿ ಎಲ್ಲಾನು ಮಾಡ್ತಾ ಇರ್ತೀನಿ. ಇವಾಗ ನನ್ಗೆ ಏನಾದ್ರು ಡೌಟ್ ಬಂತಂದ್ರೆ ಅವ್ರಿಗೆ ಕಾಲ್ ಮಾಡಿದ್ರೆ ಈ ತರ ಇದೆ ಅಮ್ಮ ಕಾನೂನು, ಈ ತರ ಇದೆ ಅಂತ ಅವರು ಕೂಡ ನನ್ಗೆ ಹೇಳ್ತಾರೆ. ಅವ್ರಾದ್ರೂ ಅಡ್ವೈಸ್ ಮಾಡ್ತಾರೆ, ಇಲ್ಲ ಅವ್ರ ಬ್ರದರ್ ಅವ್ರ ಫ್ರೆಂಡ್ಸ್ ಯಾರಿರ್ತಾರೆ ಅವ್ರಾದ್ರೂ ಅಡ್ವೈಸ್ ಮಾಡ್ತಾರೆ. ಸೊ ಆಮೇಲೆ ಪೊಲೀಸ್ ಅಂದ್ರೆ ಎಲ್ಲರ ಮನೇಲೂ ಒಬ್ರು ಇಬ್ರು ಪೊಲೀಸ್ ಇದ್ದೇ ಇರ್ತಾರೆ. ಅದೇ ತರ ನಮ್ಮ ಮನೇಲೂ ಇದಾರೆ. ಸೊ ಇಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಏನ್ ನಡೆಯುತ್ತೆ, ಇವಾಗ ನಮ್ಗೆ ಏನಾದ್ರು ಪ್ರಾಬ್ಲಮ್ ಆಯ್ತು, ನಾವು ಸ್ಟೇಷನ್ಗೆ ಹೋಗ್ಬೇಕು ಅಂತ ಇದ್ವಿ, ಸೊ ಅವ್ರಿಗೆ ಕಾಲ್ ಮಾಡಿ ಕೇಳಿದ್ರೆ ಸೊ ಈ ತರ ಪ್ರೊಸೀಜರ್ ಇದೆ. ಯಾಕಂತಂದ್ರೆ ನಾನು ಇವಾಗ ಹೋಗಿ ಏನಾದ್ರು ಒಂದು ಇವ್ರು ಇವಾಗ ಸೋಷಿಯಲ್ ಮೀಡಿಯಾದು ತಗೊಂಡು ಹೋಗ್ತಾ ಇದ್ರೆ, ಸೊ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಅದಕ್ಕೆ ಆದಂತ ಒಂದು ಸೆಕ್ಷನ್ಸ್ ಇರುತ್ತೆ. ಸೊ ಅದನ್ನೆಲ್ಲ ಅವರು ಅದಕ್ಕೆ ಇವರು ತಗೊಂಡು ಹೋಗುವಂತ ಕಂಪ್ಲೇಂಟ್ ಮ್ಯಾಚ್ ಆಗುತ್ತೋ ಇಲ್ವೋ, ಆ ಸೆಕ್ಷನ್ಸ್ ಇದಕ್ ಮ್ಯಾಚ್ ಆಗುತ್ತೋ ಇಲ್ವೋ ಅಂತ ಅವರು ನೋಡಿ ಆಮೇಲೆನೆ ಕೇಸ್ ತಗೊಳ್ಳೋದು. ಸೊ ಆಮೇಲೆ ನೀವು ನಂಗೆ ಈ ತರ ಆಗಿದೆ ಆ ತರ ಆಗಿದೆ ಅಂತ ಹೋಗ್ಬಿಟ್ಟು ನೀವು ಲಾಯರ್ಗಳ ಹತ್ರ ಏನಾದ್ರು ಮಾತಾಡಿದ್ರಿ ಅಂತಂದ್ರೆ, ಅವರು ಇವಾಗ ನೀವು ಹೋಗಿ ಲಾಯರ್ನ ಕನ್ಸಲ್ಟ್ ಮಾಡಿದ್ರಿ ಅಂದ್ರೆ ನಿಮ್ ಪರವಾಗಿ ಅವರು ನನ್ನ ಹತ್ರ ಕೇಸ್ ಬಂದ್ರೆ ನನ್ಗೆ ಅಡ್ವಾಂಟೇಜ್ ಅಲ್ಲ ಅಂತ ಹೇಳ್ಬಿಟ್ಟು ನಿಮ್ ಪರವಾಗಿ ಅವರು ಮಾತಾಡ್ತಾರೆ ಹೀಗೆ ಅಂತ. ಇವಾಗ ನಿಮ್ ಆಪೋಸಿಟ್ ಅವ್ರು ಹೋಗಿ ಅವ್ರು ಒಂದು ಲಾಯರ್ ಹತ್ರ ಹೋಗಿ ಕೇಳಿದ್ರು ಅಂತಂದ್ರೆ ಅವ್ರಿಗೆ ಫೇವರ್ ಆಗಿ ಏನೇನ್ ಮಾತಾಡ್ಬೇಕು ಅದನ್ನ ಅವ್ರು ಮಾತಾಡಿರ್ತಾರೆ. ಯಾಕಂತಂದ್ರೆ ಅವ್ರ ಕಡೆಯಿಂದ ಕೇಸ್ ಬಂದು ಅವ್ರಿಗೆ ಅಡ್ವಾಂಟೇಜು. ಸೊ ಹಾಗಾಗಿ ಆಮೇಲೆ ಈ ಕೇಸಲ್ಲಿ FIR ಆಗೋದು ಡೌಟ್ ಏನಿದೆ. ಸೋಷಿಯಲ್ ಮೀಡಿಯಲ್ಲಿ ಇವ್ರ ಹತ್ರ ಇವ್ರದ್ದೇನ್ ಜಗಳ ಎಲ್ಲ ನಡೀತಾ ಇದೆಯಲ್ಲ, ಇದು ಪೊಲೀಸರು ಅವ್ರನ್ನು ಕರ್ಸಿ ಕಾಂಪ್ರಮೈಸ್ ಇನ್ ಕೇಸ್ ಅವ್ರ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ರೆ, ಸೊ ಇಬ್ರು ಕರ್ಸ್ಬಿಟ್ಟು ಕಾಂಪ್ರಮೈಸ್ ಮಾಡಿ ಕಳ್ಸೋ ಚಾನ್ಸಸ್ 90% ಇದೆ. ಸೊ ಇನ್ನ 10% ಏನು ಅಂತಂದ್ರೆ ಇವ್ರೇನಾದ್ರು ತುಂಬಾ ಸ್ಟ್ರಾಂಗ್ ಎವಿಡೆನ್ಸ್ ಇದ್ದು, ಸೊ ಅವ್ರದ್ದು ತಪ್ಪು ಇವ್ರದ್ದು ತಪ್ಪು ಅಂತ ಹೇಳ್ಬಿಟ್ಟು ಎರಡು ಕಡೆಯಿಂದ ಯಾರ ಕಡೆಯಿಂದ ತುಂಬಾ ಸ್ಟ್ರಾಂಗ್ ಎವಿಡೆನ್ಸ್ ಇದ್ದು ತುಂಬಾ ಪ್ರೆಷರ್ ಹಾಕಿ ತುಂಬಾ ಇನ್ಫ್ಲೂಯೆನ್ಸ್ ಇಂದ ಏನಾದ್ರು ಮಾಡಿಸಿದ್ರೆ FIR ಆಗೋ ಚಾನ್ಸಸ್ ಇದೆ. ಸೊ FIR ಆದ್ರೂ ಕೂಡ ಕಾಂಪ್ರಮೈಸ್ ಮಾಡಿಸೋ ಚಾನ್ಸಸ್ ಇದೆ. FIR ಕ್ಲೋಸ್ ಮಾಡಿ B ರಿಪೋರ್ಟ್ ಹಾಕಿ ಕ್ಲೋಸ್ ಮಾಡೋಂಥ ಚಾನ್ಸಸ್ ಕೂಡ ಇದೆ. ಸೊ ಅದು ಬಿಟ್ರೆ ಇವ್ರಿಗೆ ಬೇರೆ ಆಪ್ಷನ್ ಏನಿದೆ, ಸೊ ಇವರೇ ಪ್ರೈವೇಟ್ ಆಗಿ ಕೇಸ್ ಹಾಕೋಬಹುದು. ಅಂತಂದ್ರೆ ನನ್ಗೆ ಈ ತರ ಸೋಷಿಯಲ್ ಮೀಡಿಯಾದಲ್ಲಿ ನನ್ಗೆ ಈ ತರ ನನ್ ಬಿಸ್ನೆಸ್ ತೊಂದರೆ ಮಾಡಿದ್ದಾರೆ, ನನ್ಗೆ ಮಾನ ನಷ್ಟ ಮುಖ ಅಂದ್ರೆ ನನಗೆ ಈ ತರ ಬೈದಿದ್ದಾರೆ, ಕೆಟ್ಟ ಪದಗಳನ್ನೆಲ್ಲ ಯೂಸ್ ಮಾಡಿದ್ದಾರೆ, ಅದರಿಂದ ನನಗೆ ಹರ್ಟ್ ಆಗಿದೆ, ಸೊ ಇದಕ್ಕೆ ನನಗೆ ಕಾಂಪೋಸಿಷನ್ ಬೇಕು ಅಂತ ಹೇಳ್ಬಿಟ್ಟು ಅವರು ಕೋರ್ಟ್ ಅಲ್ಲಿ ಒಂದು ಪ್ರೈವೇಟ್ ಕೇಸನ್ನ ಹಾಕೋಬಹುದು. ಸೊ ಅದು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಸೊ ಹಾಕಿದ ತಕ್ಷಣ ಯಾರಿಗೂ ಜಡ್ಜ್ಮೆಂಟ್ ಬರಲ್ಲ. 1 ವರ್ಷ ಆಗ್ಬೋದು, ಇಲ್ಲ 2 ವರ್ಷ ಆಗ್ಬೋದು, 3 ವರ್ಷ ಆಗ್ಬೋದು. ಜಡ್ಜ್ಮೆಂಟ್ ಕೊಡಕ್ಕಿಂತ ಮುಂಚೆ ಇವ್ರ ಕಡೆಯಿಂದ ಬರುವಂತ ಸಾಕ್ಷಿಗಳೇನಿದೆ, ಅವ್ರ ಕಡೆಯಿಂದ ಕೊಡುವಂತ ಸಾಕ್ಷಿಗಳೇನಿದೆ, ಮತ್ತೆ ಲಾಯರ್ ಪ್ರೆಸೆಂಟೇಶನ್ ಯಾವ ತರ ವಾದ ಮಾಡ್ತಾರೆ, ಸೊ ಅದೆಲ್ಲಾನು ನೋಡ್ಬಿಟ್ಟು ಜಡ್ಜ್ಮೆಂಟ್ ಇವ್ರ ಪರವಾಗೂ ಬರ್ಬೋದು, ಇಲ್ಲ ಅವ್ರ ಪರವಾಗೂ ಬರ್ಬೋದು. ಸೊ ಯಾರ ಪರವಾಗಿ ಬರುತ್ತೋ ಗೊತ್ತಿಲ್ಲ, ಯಾರ ಕಡೆ ಸ್ಟ್ರಾಂಗ್ ಆಗಿ ಎವಿಡೆನ್ಸ್ ಇರುತ್ತೆ ಅವ್ರ ಪರವಾಗಿ ಬರೋ ಚಾನ್ಸಸ್ ಇರುತ್ತೆ. ಸೊ ಸುಮ್ನೆ ಇಷ್ಟು ದೊಡ್ಡ ಇಶ್ಯೂ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಆದ್ರೂ ಏನಿತ್ತು? ಇದು ಒಂದು 100 ರೂಪಾಯಿ 200 ರೂಪಾಯಲ್ಲಿ ಸಾಲ್ವ್ ಆಗುವಂತಹ ಒಂದು ಸಮಸ್ಯೆ. ಸೊ ಇಲ್ಲಿ ಎಲ್ಲಿವರೆಗೂ ಮಾತಾಡಿದಾರೆ ಅಂದ್ರೆ ಇವ್ರ ಫ್ಯಾಮಿಲಿ ಬಗ್ಗೆ ಅವ್ರು ಮಾತಾಡಿದಾರೆ, ಅವ್ರ ಫ್ಯಾಮಿಲಿ ಬಗ್ಗೆ ಇವ್ರು ಮಾತಾಡಿದಾರೆ. ಆಮೇಲೆ ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ, ಆ ಕರ್ನಾಟಕ, ಈ ಕರ್ನಾಟಕ, ಅವಳು ಇವಳು ಈ ತರ ತುಂಬಾ ಒಬ್ಬೊಬ್ರು ಒಂದೊಂದರ ಅವಾಕ್ಯ ಶಬ್ದಗಳನ್ನೆಲ್ಲ ಬಳಸಿದಾರೆ. ಅದು ಆಕ್ಚುಲಿ ಸೋಷಿಯಲ್ ಮೀಡಿಯಾದಲ್ಲಿ ಈ ತರ ಅವಾಕ್ಯ ಶಬ್ದಗಳನ್ನೆಲ್ಲ ಬಳಸೋದು ಸರಿ ಇಲ್ಲ. ಆಮೇಲೆ ಬೇರೆ ಹೆಸರುಗಳನ್ನು ತಗೊಳ್ಳೋದು ಕೂಡ ಒಳ್ಳೇದಲ್ಲ. ಯಾಕಂತಂದ್ರೆ ಅದರಿಂದ ನಿಮ್ಗೆ ಏನ್ ಪ್ರಾಬ್ಲಮ್ ಆಗುತ್ತೋ ಗೊತ್ತಿಲ್ಲ. ಸೊ ಹಾಗಾಗಿ ಯಾರೆಲ್ಲ ಇದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದಾರೆ, ಯಾರೆಲ್ಲ ರಿಯಾಕ್ಟ್ ಮಾಡ್ತಾ ಇದಾರೆ, ಸೊ ಸ್ವಲ್ಪ ಹಿಂದೆ ಮುಂದೆ ನೋಡಿ ನಿಮ್ಮ ಸೇಫ್ಟಿ ನಿಮ್ಮ ಸೆಕ್ಯೂರಿಟಿನ ನೋಡ್ಕೊಂಡು ಆನಂತರ ವಿಡಿಯೋಗಳನ್ನ ಮಾಡಿ ಹಾಕಿ. ಸೊ ಇವಾಗ ಇವ್ರು ಮಾಡಿರೋದು ತಪ್ಪೇನೆ. ಚಿಕ್ಕ ಪ್ರಾಬ್ಲಮ್ 100 ರೂಪಾಯಿ 200 ರೂಪಾಯಲ್ಲಿ ಸಾಲ್ವ್ ಆಗುವಂತಹ ಪ್ರಾಬ್ಲಮ್ ನ ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಏನಂತಂದ್ರೆ ಹೆಣ್ಮಕ್ಳದ್ ಎಲ್ಲೋದ್ರೂ ಜಗಳ, ಎಲ್ಲೋದ್ರೂ ಗಲಾಟೆ, ಇವ್ರದೇನ್ ಇದಿದೆ ಅನ್ನೋ ತರ ಕ್ರಿಯೇಟ್ ಮಾಡಿ ಇಟ್ಬಿಟ್ಟಿದೀರ ಆಲ್ರೆಡಿ. ಸೊ ಇದನ್ನ ಎಲ್ಲರೂ ಇವಾಗ್ಲೇ ಸ್ಟಾಪ್ ಮಾಡಿ. ಸೊ ನಿಮ್ ಚಾನೆಲ್ ಬಗ್ಗೆ ನೀವು ಯೋಚನೆ ಮಾಡಿ. ಆಮೇಲೆ ನಿಮ್ ಚಾನಲ್ ಯಾವ ತರ ಗ್ರೋ ಮಾಡ್ಬೇಕಂತ ಯೋಚನೆ ಮಾಡ್ಕೊಂಡು ನಿಮ್ ಚಾನಲ್ ಬಗ್ಗೆ ಮಾತ್ರ ನೀವು ಕಾನ್ಸಂಟ್ರೇಟ್ ಮಾಡಿ. ನೀವೇನ್ ಟಾಪಿಕ್ ತಗೊಂಡ್ಬಂದಿರ್ತೀರಾ, ನೀವೇನ್ ಕಂಟೆಂಟ್ಸ್ ತಗೊಂಡ್ಬಂದಿರ್ತೀರಾ, ಆ ಕಂಟೆಂಟ್ಸ್ ಬಗ್ಗೆ ಯೋಚನೆ ಮಾಡಿ ಅದ್ರ ಬಗ್ಗೆ ಮಾತ್ರ ಮಾತಾಡಿ.
ಅದ್ರ ಬಗ್ಗೆ ಮಾತ್ರ ತಲೆ ಕೆಡಿಸ್ಕೊಳ್ಳಿ, ಅದ್ರ ಬಗ್ಗೆ ಮಾತ್ರ ವಿಡಿಯೋ ಮಾಡಿ. ಈ ತರ ಅವ್ರ ಬಗ್ಗೆ ಇವ್ರ ಬಗ್ಗೆ ಅವ್ರ ಹಂಗಂದ್ರು ಇವ್ರ ಹಿಂಗಂದ್ರು ಅಂತ ಹೇಳ್ಬಿಟ್ಟು ಬೇರೆ ಯಾವ್ದ್ರ ಬಗ್ಗೆನೂ ಜಾಸ್ತಿ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ, ಇದೊಂದು. ಸೊ ಅದಾದ್ಮೇಲೆ ನೀವೇನಾದ್ರು ಆನ್ಲೈನ್ ಅಲ್ಲಿ ಏನು ಆರ್ಡರ್ ಮಾಡಿ ತರಿಸ್ಕೋಬೇಕು ಅಂತಿದ್ರೆ ಸ್ವಲ್ಪ ಯೋಚನೆ ಮಾಡಿ. ಸೊ ಇವಾಗ ನಾನೇ ಏನೋ ಸೇಲ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಸೊ ನೀವು ಫಸ್ಟಿಗೆ ಮಾತಾಡ್ಕೊಂಬಿಡಿ, ಇಲ್ಲ ಅಂತಂದ್ರೆ ಏನ್ ಟರ್ಮ್ಸ್ ಅಂಡ್ ಕಂಡೀಷನ್ ಇದೆ ಅದನ್ನ ಫಾಲೋ ಅಪ್ ಮಾಡಿ. ಕೆಲವು ಸೋಷಿಯಲ್ ಮೀಡಿಯಲ್ಲಿ ಸೇಲ್ಸ್ ಮಾಡೋರು ಹೇಳ್ತಾರೆ, ಸೊ ನೀವು ಅನ್ಬಾಕ್ಸಿಂಗ್ ವಿಡಿಯೋನ ಮಾಡಿದ್ರೆ ನಾವು ರಿಟರ್ನ್ ರಿಪ್ಲೇಸ್ಮೆಂಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರದ್ದು ಕೆಲವು ಕಂಡೀಷನ್ಸ್ ಇರುತ್ತೆ. ಸೊ ಅದನ್ನ ಫಾಲೋ ಮಾಡಿ. ಈ ತರ ಚಿಕ್ಕ ಚಿಕ್ಕ ವಿಷಯಕ್ಕೆ 100 ರೂಪಾಯಿ 200 ರೂಪಾಯಿ ವಿಷಯಕ್ಕೆಲ್ಲ ಈ ತರ ದೊಡ್ಡ ಪಬ್ಲಿಸಿಟಿ ಮಾಡ್ಕೊಂಡು ಈ ತರ ಎಲ್ಲ ದೊಡ್ಡದಾಗಿ ಜಗಳ ಎಲ್ಲ ಮಾಡ್ಕೊಳಕ್ ಹೋಗ್ಬೇಡಿ. ಸೊ ಆಮೇಲೆ ಇನ್ನೊಂದು, ಸೊ ಅವ್ರ ಏನೋ ಪ್ರಾಡಕ್ಟ್ ಸೇಲ್ ಮಾಡ್ತಿದಾರೆ ಅಂದ್ರೆ ಒಬ್ರು ಏನಾದ್ರು ತಗೊಂಡ್ರು ಅಂದ್ರೆ ಅವ್ರಿಗೆ ಏನಾದ್ರು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಯ್ತು ಅಂದ್ರೆ ಅವ್ರು ನೆಕ್ಸ್ಟ್ ಟೈಮ್ ಅವ್ರನ್ನ ಯಾರಿಗೂ ರೆಫರ್ ಮಾಡಲ್ಲ. ಸೊ ಆಮೇಲೆ ಅವ್ರ ಹತ್ರ ಅವ್ರು ಪ್ರಾಡಕ್ಟ್ಸ್ ತಗೊಳೋದನ್ನು ಸ್ಟಾಪ್ ಮಾಡ್ತಾರೆ. ಸೊ ಯಾರೋ ಏನೋ ಮಾಡ್ತಾರೆ, ಯಾರೋ ಏನೋ ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲರೂ ಅದಕ್ಕೆ ರಿಯಾಕ್ಟ್ ಮಾಡ್ಕೊಂಡು ಸೊ ಅವ್ರು ಹಾಗೆ ಮಾತಾಡಿದ್ರು ಇವ್ರು ಹೀಗೆ ಮಾತಾಡಿದ್ರು ಅಂತ ಹೇಳ್ಬಿಟ್ಟು ನಿಮಗೆ ನೀವು ಸುಮ್ನೆ ಪ್ರಾಬ್ಲಮ್ ನ ತಂದು ಇಟ್ಕೊಳಕ್ ಹೋಗ್ಬೇಡಿ ಅಂತ ನಾನು ಎಲ್ಲರ ಹತ್ರನು ಕೇಳ್ಕೊಳ್ತಾ ಇದ್ದೀನಿ. ಸೊ ನನ್ಗೆ ಪರ್ಸ್ನಲಿ ಪೊಲೀಸು ಮತ್ತೆ ಕೋರ್ಟು ಸ್ಟೇಷನ್ ಏನಿದೆ ಅದ್ರ ಬಗ್ಗೆ ಗೊತ್ತಿರೋದ್ರಿಂದ ಇಷ್ಟು ನಡೆಯೋ ಚಾನ್ಸಸ್ ಇದೆ. ಸೊ ನಿಮ್ದು ಪೊಲೀಸು ಸ್ಟೇಷನ್ ಕೋರ್ಟು ಎಲ್ಲೇ ಹೋದ್ರು ಫಸ್ಟ್ ಆಫ್ ಆಲ್ ಎಲ್ಲಾರ್ಗು ಏನಾಗುತ್ತೆ, ನಿಮ್ದು ಟೈಮ್ ವೇಸ್ಟ್ ಆಗುತ್ತೆ. ಫಸ್ಟ್ ಆಫ್ ಆಲ್ ನೀವು ಹೋದ ತಕ್ಷಣ ಅವರು ಕಂಪ್ಲೇಂಟ್ ತಗೊಳಲ್ಲ, ಅವ್ರ ಹೈಯರ್ ಆಫೀಸರ್ಸ್ ನ ಕೇಳ್ಬೇಕು, ಮತ್ತೆ ಇನ್ವೆಸ್ಟಿಗೇಷನ್ ಆಫೀಸರ್ಸ್ ನ ಕೇಳ್ಬೇಕು, ಆಮೇಲೆ ರೈಟರ್ ಬಂದು ನಿಮ್ ಕಂಪ್ಲೇಂಟ್ ಎಲ್ಲ ಬರೀಬೇಕು, ಆಮೇಲೆ ಅದಕ್ಕೆ ಸಂಬಂಧಪಟ್ಟಂತವ್ರು ಆ ಡ್ಯೂಟಿಯಲ್ಲಿ ಯಾರು ಇರ್ತಾರೆ ಅವರು ತಗೋಬೇಕು. ಅದು ನೀವು ಹೋಗಿ ಹೇಳಿದ ತಕ್ಷಣ ಇಮಿಡಿಯೇಟ್ಲಿ ಯಾರು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೊಳಲ್ಲ. ಅದು ಸಿಂಪಲ್ ಕಂಪ್ಲೇಂಟ್ ಆಗ್ಲಿ ಕಾಂಪ್ಲಿಕೇಟೆಡ್ ಆಗ್ಲಿ ಸೊ ಹಾಸ್ಪಿಟಲ್ ಥ್ರೂ ಹೋದ್ರೆ ಬೇಗ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೊಳ್ತಾರೆ, ಬೇಗ ಪ್ರೊಸೀಜರ್ ಸ್ಟಾರ್ಟ್ ಮಾಡ್ತಾರೆ. ಸೊ ಅದು ಬಿಟ್ಟು ನೀವು ಈ ತರ ಹೋಗ್ಬಿಟ್ಟು ಮಾಡಕ್ ಹೋದ್ರೆ ಸೊ ಅಲ್ಲಿ ಸ್ವಲ್ಪ 1-2 hours 3 hours ನಿಮ್ ಟೈಮ್ ಸ್ಪೆಂಡ್ ಮಾಡ್ಬೇಕಾಗುತ್ತೆ. ಸೊ ಅದಾದ್ಮೇಲೆ ಕಂಪ್ಲೇಂಟ್ ರಿಜಿಸ್ಟರ್ ಆದ್ಮೇಲೆ ನಿಮ್ಮನ್ನು ಪದೇ ಪದೇ ಫೋನ್ ಮಾಡಿ ಕರೀತಾ ಇರ್ತಾರೆ, ಅವ್ರನ್ನು ಪದೇ ಪದೇ ಫೋನ್ ಮಾಡಿ ಕರೀತಾ ಇರ್ತಾರೆ. ಅದು ನೀವು ಮಾಡ್ಬೇಕಾಗಿರೋಂತಹ ಕೆಲ್ಸಗಳ ಮೇಲೆ ಪರಿಣಾಮ ಬೀರುತ್ತೆ. ಯಾಕಂತಂದ್ರೆ ಅವ್ರು ಫೋನ್ ಮಾಡಿದಾಗ ನಿಮ್ದು ಏನ್ ಕೆಲ್ಸ ಇದ್ರು ಬಿಟ್ಬಿಟ್ಟು ಅವ್ರ ಹತ್ರ ಹೋಗಿ ಅದೇನಿದೆ ಅಂತ ನೋಡ್ಬೇಕಾಗುತ್ತೆ. ಸೊ ಹಾಗಾಗಿ ಅಲ್ಲೂ ಟೈಮ್ ವೇಸ್ಟ್ ಆಗುತ್ತೆ, ನಿಮ್ಮ ಕೆಲ್ಸಕ್ಕೂ ಪ್ರಾಬ್ಲಮ್ ಆಗುತ್ತೆ. ಅದು ಒಂದು. ಅದು ಬಿಟ್ಟು ನಿಮ್ದು ಮನಿನೂ ವೇಸ್ಟ್ ಆಗುತ್ತೆ. ಸೊ ಇಲ್ಲಿ ನೀವೇನೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ತೀರ, 1-2-3 hours ಹೋಗ್ಬಿಟ್ಟು ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿದಾಗ ಸೊ ಆ ಮನಿ ನಿಮ್ಗೆ ಇಲ್ಲಿ ಬರುವಂತಹ ಇನ್ಕಮ್ ಕೂಡ ಲಾಸ್ ಆಗುತ್ತೆ. ಸೊ ಅಲ್ಲಿ ಹೋದ್ಮೇಲೆ ಅಲ್ಲಿನೂ ಸ್ವಲ್ಪ ನಿಮ್ದು ಲಾಸ್ ಆಗೇ ಆಗುತ್ತೆ. ಎಲ್ಲಿ ಲಾಸ್ ಆಗುತ್ತೆ ಹೆಂಗೆ ಅಂತ ಅದನ್ನ ನಾವು ಪಬ್ಲಿಕ್ ಅಲ್ಲಿ ಹೇಳ್ಕೊಳಕ್ ಆಗಲ್ಲ. ಸೊ ನಿಮಗೆ ಗೊತ್ತಾಗುತ್ತೆ ಸ್ಟೇಷನ್ಗೆ ಹೋದಾಗ ಅಲ್ಲಿ ಯಾವ ತರ ಇರುತ್ತೆ ಸಿಚುವೇಶನ್, ಅಲ್ಲಿ ಏನೇನೆಲ್ಲ ಸ್ಪೆಂಡ್ ಮಾಡ್ಬೇಕಾಗುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ಅಲ್ಲೂ ಕೂಡ ನಿಮ್ಗೆ ಒಂದಿಷ್ಟು ಲಾಸಸ್ ಆಗತ್ತೆ. ಸೊ ಅದಾದ್ಮೇಲೆ ಇನ್ ಕೇಸ್ ಎಲ್ಲ ರಿಜಿಸ್ಟರ್ ಆಗಿ ಕಂಪ್ಲೇಂಟ್ ಆಗಿ ಕೋರ್ಟಿಗೆ ಹೋದ್ರೆ ಕೋರ್ಟಲ್ಲೂ ಕೂಡ ನಿಮ್ಗೆ ಲಾಯರ್ ಇಟ್ಕೋಬೇಕು, ಲಾಯರ್ ಫೀಸ್ ಪೇ ಮಾಡ್ಬೇಕು. ಅದಾದ್ಮೇಲೆ ಸೊ ನೀವು ಅಲ್ಲಿ ಹೋಗ್ಬಿಟ್ಟು ಕೋರ್ಟ್ ಮುಂದೆ ಅಲಿಬೇಕು. ಅದು ಹಾಫ್ ಡೇ ಆಗ್ಬೋದು, 1 day ಆಗ್ಬೋದು, ಎವಿಡೆನ್ಸ್ ಟೈಮ್ ಬಂದ್ರೆ ಫುಲ್ ಡೇನು ಕೂಡ ಆಗುತ್ತೆ. ಸೊ ಆ ಟೈಮ್ ಕೂಡ ನಿಮ್ದು ವೇಸ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಸೊ ನಿಮ್ ಚಾನೆಲ್ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡಿ, ನಿಮ್ ಚಾನೆಲ್ ನ ಗ್ರೋ ಮಾಡೋದಕ್ಕೆ ಏನೇನ್ ಬೇಕೋ ಅದನ್ನೆಲ್ಲ ಮಾಡ್ಕೊಳ್ಳಿ. ಅದಕ್ಕೆ ಮಾತ್ರ ಕಾನ್ಸಂಟ್ರೇಟ್ ಮಾಡಿ, ಅದನ್ನ ಮಾತ್ರ ನೀವು ನಡೆಸ್ಕೊಂಡು ಹೋಗಿ. ಬೇರೆ ವಿಷಯಕ್ಕೆಲ್ಲ ನೀವು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಸೊ ಇನ್ ಕೇಸ್ ನೀವು ಆನ್ಲೈನ್ ಅಲ್ಲಿ ಏನಾದ್ರು ತರಿಸ್ಕೋಬೇಕು ಅಂತಿದ್ರೆ ಸ್ವಲ್ಪ ಯೋಚನೆ ಮಾಡಿ. ಸೊ ಪ್ರಾಡಕ್ಟ್ ಯಾವ ತರ ಇದೆ, ಇಲ್ಲ ನಿಮ್ಗೆ ಆತರ ಕಿರಿಕಿರಿ ಆಗುತ್ತೆ ಅಂತಂದ್ರೆ ಬೇಡ. ಅಕ್ಕಪಕ್ಕ ಶಾಪಲ್ಲಿ 100 ರೂಪಾಯಿ ಇಲ್ಲ 200 ರೂಪಾಯಿ ಜಾಸ್ತಿ ಆಗ್ಬೋದು, ಇಲ್ಲ ಕಮ್ಮಿನೂ ಆಗ್ಬೋದು. ನೀವು ಕೈಯಲ್ಲಿ ಮುಟ್ಟಿ ಎಕ್ಸ್ಪೀರಿಯನ್ಸ್ ಮಾಡಿ ಕ್ವಾಲಿಟಿ ನೋಡಿ ಎಲ್ಲಾನು ಮಾಡ್ಬಿಟ್ಟು ತಗೊಂಬಂದಿರ್ತೀರ. ಸೊ ಹಾಗಾಗಿ ಇಲ್ಲಿಕ್ಕಿಂತ ಅಲ್ಲಿ ಬೆಟರ್ ಆದ್ರೂ ಆಗ್ಬೋದು. ಸೊ ನೀವು ನಂಬ್ತಿರೋ ಬಿಡ್ತಿರೋ ಸೋಷಿಯಲ್ ಮೀಡಿಯಾಗಳಲ್ಲಿ ಯಾವುದೇ ಪ್ರಾಡಕ್ಟ್ಸ್ ಗಳನ್ನು ಆರ್ಡರ್ ಮಾಡಿ ತರಿಸ್ಕೊಳಲ್ಲ. ಅಂದ್ರೆ ಫ್ಲಿಪ್ಕಾರ್ಟ್ ಅಮೆಝಾನ್ ಅಲ್ಲಿ ನಾನು ತರಿಸ್ಕೊಳ್ತೀನಿ. ಅಲ್ಲಿ ಯಾಕಂದ್ರೆ ರಿಪ್ಲೇಸ್ಮೆಂಟ್ ರಿಟರ್ನ್ ಅದೆಲ್ಲಾನು ತುಂಬಾ ಈಸಿ ಆಗಿರುತ್ತೆ. ಈ ತರ ನಮ್ಗೆ ತಲೆನೋವು ಆಗಲ್ಲ, ನಾವೇ ರಿಟರ್ನ್ ಪೇ ಮಾಡ್ಬೇಕು, ರಿಪ್ಲೇಸ್ಮೆಂಟ್ ಆತರ ಎಲ್ಲ ಏನಿರಲ್ಲ. ಸೊ ಇವ್ರ ಹತ್ರ ಮಾತಾಡಿ ಆತರ ಏನಿಲ್ಲ. ನನಗೆ ಪ್ರಾಡಕ್ಟ್ ಇಷ್ಟ ಆದ್ರೆ ಇಟ್ಕೋಬಹುದು, ಇಲ್ಲ ಅಂತಂದ್ರೆ ನಾವೊಂದು ರಿವ್ಯೂ ಕೊಟ್ಬಿಟ್ಟು ರಿಟರ್ನ್ ರಿಪ್ಲೇಸ್ಮೆಂಟ್ ಏನೋ ಒಂದು ಕೊಟ್ಬಿಟ್ಟು ಮಾಡ್ಕೋಬಹುದು. ಸೊ ನಿಮ್ಗೂ ಆತರ ಶಾಪಿಂಗ್ ಮಾಡ್ಬೇಕು ಅಂತಿದ್ರೆ ಆ ತರದ್ದು ತುಂಬಾ ಕಿರಿಕ್ ಇಲ್ದೇ ಇರೋಂಥದ್ದು, ನಿಮಗೆ ಪ್ರಾಬ್ಲಮ್ ಆಗದೆ ಇರೋಂಥದ್ದು ಆ ತರದ್ದು ಸೋಷಿಯಲ್ ಮೀಡಿಯಾನ ಯೂಸ್ ಮಾಡ್ಕೊಳ್ಳಿ, ಪ್ರಾಡಕ್ಟ್ ನ ಪರ್ಚೇಸ್ ಮಾಡ್ಕೊಳ್ಳಿ. ಸೊ ನಾನು ಮೊನ್ನೆ ನನಗೆ ಗೊತ್ತಾಯ್ತು, ಇದೆಲ್ಲ 2-3 weeks ಇಂದ ನಡೀತಾ ಇದೆ, ಬಟ್ ನಾನು ಏನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಸೊ ನಾನು ಆ ವಿಡಿಯೋಸ್ ನೋಡೋದಕ್ಕೆ ನಾನು ಅವ್ರಿಗೆ ಸಬ್ಸ್ಕ್ರೈಬ್, ಹೀಗೇನು ಇಷ್ಟು ಜನ ವಿಡಿಯೋ ಮಾಡಿದಾರೋ ಇವ್ರು ಯಾರು ನನ್ನ ಸಬ್ಸ್ಕ್ರೈಬರ್ಸ್ ಅಲ್ಲ.
ಸೊ ನಾನು ಅವ್ರ ಚಾನಲ್ ಯಾವ್ದನ್ನು ಅವ್ರ ಎಲ್ಲಾರ್ದು ಚಾನಲ್ಗಳನ್ನ ನಾನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ಸೊ ಹಾಗಾಗಿ ನೋಡಿರ್ಲಿಲ್ಲ. ಮೊನ್ನೆಯಿಂದ ಏನೋ ಯೂಟ್ಯೂಬರ್ಸ್ ಅದು ಇದು ಅಂತೆಲ್ಲ ಬಂತು, ತಮ್ಮನೇಲೆಲ್ಲ ಹಾಕೊಂಡು ಮಾಡ್ತಾ ಇದ್ರು. ಸೊ ಅದನ್ನ ನೋಡ್ಬಿಟ್ಟು ನನ್ಗೆ ಏನಿದು ಅಂತ ಕ್ಯೂರಿಯಾಸಿಟಿ ಬಂದ್ಬಿಟ್ಟು ನಿನ್ನೆಯಿಂದ ಒಂದ್ 4-5 ವಿಡಿಯೋಸ್ ನ ನೋಡ್ದೆ. ಅವಾಗ ಗೊತ್ತಾಯ್ತು ತುಂಬಾ ಜನ ಅದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ. ನಮ್ಮೂರ್ ಬಗ್ಗೆ ಮಾತಾಡಿದ್ದಾರೆ, ಇದ್ರ ಬಗ್ಗೆ ಮಾತಾಡಿದ್ದಾರೆ, ಅದ್ರ ಬಗ್ಗೆ ಮಾತಾಡಿದ್ದಾರೆ, ಅವ್ರಿಗೆ ದುರಹಂಕಾರ ಹಾಗೆ ಹೀಗೆ ಅಂತ ಎಲ್ಲ ತುಂಬಾ ಜನ ರಿಯಾಕ್ಟ್ ಮಾಡಿದ್ರು. ಬಟ್ ಅದು ಅವ್ರ ಪರ್ಸನಲ್ ಥಿಂಗ್ಸ್, ಅದನ್ನೆಲ್ಲ ನಾವು ಮಾತಾಡಕ್ ಆಗಲ್ಲ. ಅವ್ರಿಗೆ ದುರಹಂಕಾರ ಇದೆಯೋ ಇಲ್ವೋ, ಅದರಿಂದ ಲಾಭ ಆದ್ರೂ ಅವರೇ ಅನ್ಭವಿಸ್ತಾರೆ, ನಷ್ಟ ಆದ್ರೂ ಕೂಡ ಅವರೇ ಅನ್ಭವಿಸ್ತಾರೆ. ಅದನ್ನೆಲ್ಲ ನಾವು ಮಾತಾಡಕ್ ಆಗಲ್ಲ, ಯಾಕಂದ್ರೆ ಅದು ಅವ್ರದ್ದು ಪರ್ಸನಲ್ ಥಿಂಗ್ಸ್ ಆಗಿರುತ್ತೆ. ಸೊ ಅದಾದ್ಮೇಲೆ ಯಾರೇ ಆಗ್ಲಿ, ನಾನೇ ಆಗ್ಲಿ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಸ್ವಲ್ಪ ತಾಳ್ಮೆ, ಪೇಶನ್ಸು, ಕೆಲವು ಸಮಯದಲ್ಲಿ ಸಾರಿನೂ ಕೇಳಿದ್ರೆ ನಮ್ ಬಿಸ್ನೆಸ್ ಒಳ್ಳೆ ಚೆನ್ನಾಗಿ ಗ್ರೋ ಆಗುತ್ತೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ನಾನು ಇವಾಗ ಯಾರೋ ಕಸ್ಟಮರ್ ಬಂದು ಅವರು ರೂಢಾಗಿ ಬಿಹೇವ್ ಮಾಡಿದ್ರು ಅಂತ ನಾನು ರೂಢಾಗಿ ಬಿಹೇವ್ ಮಾಡಿದ್ರೆ ಅದು ಜಗಳನೇ ಆಗುತ್ತೆ. ಸೊ ನಮ್ ಬಿಸ್ನೆಸ್ ಅಲ್ಲಿ ಲಾಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ಇವಾಗ ಕಸ್ಟಮರ್ ತುಂಬಾ ರೂಢಾಗಿ ಬಿಹೇವ್ ಮಾಡಿದಾಗ ನಾವು ಒಂದ್ಸಲ ಒಂದೇ ಒಂದು ಪದ ಸಾರಿ ಅಂತ ಕೇಳಿದ್ರೆ ಅದ್ರಲ್ಲಿ ನಮ್ದು ಮಾಡಿರೋ ತಪ್ಪುಗಳೆಲ್ಲಾನು ಹೋಗ್ಬಿಡುತ್ತೆ ಅಂತಾನೆ ಹೇಳ್ಬೋದು. ಅದು ಒಂದು ವರ್ಡಿಂದನೇ ಎಷ್ಟೋ ಅನಾಹುತಗಳನ್ನು ತಪ್ಪಿಸ್ಬೋದು ಅಂತಾನೆ ಹೇಳ್ಬೋದು. ಸೊ ಇವ್ರ ಕಡೆಯಿಂದ ಮಿಸ್ಟೇಕ್ ಆಗಿದ್ರೆ ಇವ್ರ ಒಂದ್ ಸಾರಿ ಕೇಳ್ಬಿಟ್ಟು, ಅವ್ರ ಕಡೆಯಿಂದ ಮಿಸ್ಟೇಕ್ ಆಗಿದ್ರೆ ಅವ್ರು ಸಾರಿ ಕೇಳ್ಬಿಟ್ಟು ಇದನ್ನ ಕ್ಲಾರಿಫೈ ಮಾಡ್ಕೊಂಡಿದ್ರೆ ಇಷ್ಟೆಲ್ಲ ಆಗ್ತಾ ಇರ್ಲಿಲ್ಲ. ಸೊ ಆಲ್ರೆಡಿ ವಿಷಯ ತುಂಬಾ ದೊಡ್ಡದಾಗಿದೆ. ಸೊ ಅದನ್ನ ಅವರೇ ನೋಡ್ಕೊಳ್ತಾರೆ. ಸೊ ನನಗೆ ಅನ್ಸಿದ್ದನ್ನ ನಾನು ನನ್ನ ವಿಡಿಯೋ ಮಾಡ್ಬಿಟ್ಟು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆಲ್ಲ ಏನ್ ಅನ್ಸ್ತು ಅಂತ ನನ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ನೀವು ಕೋರ್ಟು ಸ್ಟೇಷನ್ ಅಂತ ಹೋದ್ರೆ ಇಷ್ಟೇ ಆಗೋದು. ಸೊ ನನಗ್ ಗೊತ್ತಿರೋ ಪ್ರಕಾರ, ನನಗೆ ಆಗಿರೋ ಎಕ್ಸ್ಪೀರಿಯನ್ಸು, ನಾನ್ ನೋಡಿರೋ ಪ್ರಕಾರ ಇಷ್ಟೇನೆ ಆಗೋದು. ಸೊ ಸುಮ್ನೆ ನೀವ್ ಯಾಕೆ ಟೈಮು ಮನಿ ಎಲ್ಲಾನು ವೇಸ್ಟ್ ಮಾಡ್ಕೊಂಡು ಇದು ಮಾಡ್ತೀರಾ. ಸೊ ಇದನ್ನ ಇಲ್ಲಿಗೆ ಬಿಟ್ಬಿಟ್ಟು ಎಲ್ಲಾರು ಈ ಚಾಪ್ಟರ್ ನ ಕ್ಲೋಸ್ ಮಾಡಿ ನಿಮ್ ಚಾನಲ್ ಗ್ರೋತ್ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಸೊ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನ ದಯವಿಟ್ಟು ಮರೆಯಕ್ಕೆ ಹೋಗ್ಬೇಡಿ. ಈ ವಿಡಿಯೋ ಯಾವ ತರ ಇತ್ತು ಅಂತ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್. ಧನ್ಯವಾದಗಳು.